ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಪರಗ್ರಹಿಗಳೊಂದಿಗೆ ಅಂದರೆ ಏಲಿಯನ್ಸ್ಗಳೊಂದಿಗೆ ಮಹಾನ್ ವಿಜ್ಞಾನಿಗಳ ಸಂಬಂಧ ಏನು ಎನ್ನುವುದನ್ನು ತಿಳಿಯೋಣ. ಮಹಾನ್ ವಿಜ್ಞಾನಿಗಳಾದ ರಾಮಾನುಜಂ, ಐನ್ಸ್ಟೀನ್, ಟೆಸ್ಲಾ, ಸ್ಟೀಫನ್ ಹಾಕಿನ್ಸ್ ಮುಂತಾದವರಿಂದ ಅನ್ಯಗ್ರಹಿ ಅಥವಾ ಪರಗ್ರಹಿಗಳೊಂದಿಗೆ ಸಂಬಂಧವಿತ್ತು ಎಂದು ಬಾಪೂಜಿಯವರು ಹೇಳುತ್ತಾರೆ ಮತ್ತು ಇದರ ರಹಸ್ಯವನ್ನು ಬೆಳಕಿಗೆ ತಂದಿದ್ದಾರೆ. ಈ ಎಲ್ಲ ಮಹಾನ್ ವಿಜ್ಞಾನಿಗಳು ದೂರದಿಂದ ಬಂದಂತಹ ಆತ್ಮರಾಗಿದ್ದಾರೆ. ಎಲ್ಲರೂ ಬೇರೆ ಬೇರೆ ಶ್ರೇಣಿಯ ಆತ್ಮರಾಗಿದ್ದಾರೆ ಮತ್ತು ಇವರೆಲ್ಲರೂ ಭಿನ್ನ ಭಿನ್ನ ಲೋಕಗಳಿಂದ ನಮ್ಮ ಭೂಮಿಗೆ ಬಂದವರಾಗಿದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. ಇವರು ಬಹಳ ಶಕ್ತಿಶಾಲಿ ಆತ್ಮಗಳಾಗಿದ್ದು ಕೆಲವರು ದೂರದ ಗ್ರಹಗಳಿಂದ ಬಂದಿದ್ದಾರೆ. ಇನ್ನು ಕೆಲವರು ಬೇರೆ ಬೇರೆ ಗ್ಯಾಲಕ್ಸಿಗಳಿಂದ ಬೇರೆ ಬೇರೆ ಯೂನಿವರ್ಸ್ಗಳಿಂದಲೂ ಸಹ ಬಂದಿದ್ದಾರೆ. ಆದ್ದರಿಂದ ಅವರ ಆತ್ಮನಲ್ಲಿ ಉಚ್ಚ ಮತ್ತು ಉನ್ನತ ಟೆಕ್ನಾಲಜಿಯ ಜ್ಞಾನವಿರುತ್ತದೆ. ಇವರು ಭೂವಾಸಿಗಳಿಗೆ ಒಳ್ಳೆಯದನ್ನು ಮಾಡಬೇಕು ಎಂಬ ಉದ್ದೇಶದಿಂದ ಬಂದಿರುತ್ತಾರೆ. ಹೀಗಾಗಿ ಇಲ್ಲಿ ಬಂದು ವಿಭಿನ್ನ ಪ್ರಕಾರದ ಸಂಶೋಧನೆಗಳನ್ನು ಆವಿಷ್ಕಾರಗಳನ್ನು ಮಾಡುತ್ತಾರೆ. ಬೇರೆ ಆಯಾಮಗಳಿಂದ ಬರುವಾಗ ಇಂತಹ ಆತ್ಮರು ಒಂದು ಗ್ರೂಪ್ ಅಥವಾ ಒಂದು ಸಮೂಹದಲ್ಲಿ ಬರುತ್ತಾರೆ ಮತ್ತು ಅವರಲ್ಲಿ ಯಾರಾದರೊಬ್ಬರು ಭೂಮಿಯ ಮೇಲೆ ಜನ್ಮವನ್ನು ಪಡೆಯುತ್ತಾರೆ. ಇಲ್ಲಿ ಜನ್ಮ ಪಡೆಯುತ್ತಿದ್ದಂತೆ ಇಲ್ಲಿಯ ವಾಯುಮಂಡಲದ ಪ್ರಭಾವಕ್ಕೆ ಒಳಗಾಗಿ ಬಂದಂತಹ ಉದ್ದೇಶ ಆ ಆತ್ಮ ಮರೆತು ಬಿಡುತ್ತದೆ. ಎಲ್ಲವನ್ನ ಮರೆತು ಸಾಮಾನ್ಯ ಮನುಷ್ಯರಂತೆ ಆಗುತ್ತಾರೆ. ಇದರಿಂದ ಇಲ್ಲಿ ಅವರು ಬಹಳ ಕಷ್ಟಪಡಬೇಕಾಗುತ್ತದೆ. ನಮ್ಮ ಬ್ರಹ್ಮಾಂಡದ ಉನ್ನತ ಆಯಾಮಗಳಲ್ಲಿರುವ ಇವರ ಗ್ರೂಪ್ನ ಆತ್ಮಗಳು ಇವರ ಮನಸ್ಸನ್ನು ಮಸ್ತಿಷ್ಕದಲ್ಲಿ ಅಂದರೆ ಇವರ ಮೈಂಡ್ನಲ್ಲಿ ರೇಸ್ಗಳನ್ನು ಕಳುಹಿಸಿ ಪ್ರೇರಣೆಯನ್ನು ಹಾಕುತ್ತಾ ಸಂಪೂರ್ಣ ಜ್ಞಾನವನ್ನು ನೆನಪಿಗೆ ಬರುವಂತೆ ಮಾಡುತ್ತಾರೆ ಮತ್ತು ಅವರಿಗೆ ಸಹಾಯವನ್ನು ಮಾಡುತ್ತಾರೆ. ಇದರಿಂದಾಗಿ ಇಂತಹ ವಿಜ್ಞಾನಿಗಳ ಜೀವನ ಸಂಪೂರ್ಣವಾಗಿ ಚಿಂತನ ಮಂಥನದಲ್ಲಿಯೇ ಮುಗಿಯುತ್ತದೆ ಮತ್ತು ಇವರು ಸದಾ ಒಂಟಿಯಾಗಿರುತ್ತಾರೆ. ತಮ್ಮದೇ ಕಲ್ಪನೆಗಳಲ್ಲಿ ಮುಳುಗಿರುತ್ತಾರೆ. ಸದಾ ಮೇಲಿನ ಲೋಕದಲ್ಲೇ ಮುಳುಗಿರುವುದರಿಂದ ಇವರ ಗ್ರೂಪ್ನ ಆತ್ಮಗಳು ಇವರ ಬುದ್ಧಿಯಲ್ಲಿ ನೇರವಾಗಿ ಈಕ್ವೇಷನ್ಸ್ಗಳನ್ನು ಹಾಕುತ್ತಿರುತ್ತಾರೆ. ಕೆಲವೊಮ್ಮೆ ಸ್ವಪ್ನಗಳ ಮಾಧ್ಯಮದಿಂದ ಜ್ಞಾನವನ್ನು ಕೊಡುತ್ತಿರುತ್ತಾರೆ. ಭಾರತದ ಮಹಾನ್ ಗಣಿತಜ್ಞ ರಾಮಾನುಜಂರವರು ಸ್ವಪ್ನದಲ್ಲಿ ಅವರ ಕುಲದೇವಿ ಬಂದು ಎಂತಹ ಈಕ್ವೇಷನ್ಸ್ಗಳನ್ನು ತೋರಿಸಿಕೊಡುತ್ತಿದ್ದಳು ಎಂದರೆ ಇಂದಿಗೂ ಸಹ ಅವುಗಳ ಸಂಪೂರ್ಣ ಅರ್ಥ ಯಾರಿಗೂ ತಿಳಿದು ಬಂದಿಲ್ಲ. ಇನ್ನು ಸ್ಟೀಫನ್ ಹಾಕಿನ್ಸ್ರವರ ಬಗ್ಗೆ ಹೇಳುವುದಾದರೆ ಇವರ ಸಂಪೂರ್ಣ ಶರೀರ ಪಾರ್ಶ್ವವಾಯುಗ್ರಸ್ತವಾಗಿತ್ತು. ತಮ್ಮ ಶರೀರವನ್ನು ಸ್ವಲ್ಪವೂ ಸಹ ಅಲ್ಲಾಡಿಸಲು ಅವರಿಂದ ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅವರ ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತಿತ್ತು. ಅವರ ಜೊತೆಗಿದ್ದ ಸೂಕ್ಷ್ಮ ಆತ್ಮಗಳಿಂದಲೇ ಇದೆಲ್ಲವೂ ಸಾಧ್ಯವಾಗಿತ್ತು ಎನ್ನುತ್ತಾರೆ ಬಾಪೂಜಿಯವರು. ಸಂಪೂರ್ಣ ಪಾರ್ಶ್ವವಾಯುಗ್ರಸ್ತ ಶರೀರ 2-3 ವರ್ಷ ಮಾತ್ರ ಜೀವಿಸಲು ಸಾಧ್ಯವಿದೆ. ಸ್ಟೀಫನ್ ಹಾಕಿನ್ಸ್ರವರು ತಮ್ಮ ಸಂಕಲ್ಪಗಳು ಮತ್ತು ತಮ್ಮ ವಿಚಾರಗಳ ಮೂಲಕ ಆವಿಷ್ಕಾರಗಳನ್ನು ಮಾಡುತ್ತಿದ್ದರು. ಲೌಕಿಕದಲ್ಲಿ ಅನೇಕ ದೊಡ್ಡ ಕಂಪನಿಗಳು ಅವರಿಗಾಗಿ ಕೆಲವು ಸಾಧನಗಳನ್ನು ಮಾಡಿಕೊಟ್ಟಿದ್ದರು. ಅವರು ಸ್ವಲ್ಪ ಆಲೋಚನೆ ವಿಚಾರಗಳನ್ನು ಮಾಡಿದರೂ ಸಾಕು, ತಮ್ಮ ಮಸ್ತಿಷ್ಕದಲ್ಲಿ ಅವರು ವಿಚಾರಗಳನ್ನು ತರುತ್ತಿದ್ದ ಹಾಗೆ ಅವರ ವಿಚಾರಗಳನ್ನು ಯಂತ್ರಗಳು ಕಂಪ್ಯೂಟರ್ಗಳು ಗ್ರಹಿಸಿಕೊಂಡು ಅರ್ಥೈಸುತ್ತಿದ್ದವು. ಇದೆಲ್ಲವೂ ಅನ್ಯಗ್ರಹಿ ಜೀವಿಗಳ ಸಹಾಯದಿಂದ ಮಾತ್ರ ಸಾಧ್ಯವಿದೆ. ಹೀಗೆ ಅನೇಕ ವಿಜ್ಞಾನಿಗಳ ಆವಿಷ್ಕಾರ ಸಂಶೋಧನೆಗಳಲ್ಲಿ ಅನ್ಯಗ್ರಹಿಗಳ ಅಂದರೆ ಏಲಿಯನ್ಸ್ಗಳ ಸಹಾಯವು ಇದ್ದೇ ಇರುತ್ತದೆ ಎನ್ನುತ್ತಾರೆ ಬಾಪೂಜಿಯವರು. ಅವರ್ ಏಲಿಯನ್ ಕನೆಕ್ಷನ್ ಎನ್ನುವಂತಹ ಬಾಪೂಜಿಯವರ ಪುಸ್ತಕವೂ ಸಹ ಇದೆ. ಅದರಿಂದಲೂ ತಾವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಅಲ್ಲದೆ ಯೂಟ್ಯೂಬ್ನಲ್ಲಿ ಬಾಪೂಜಿಯವರ ಬಹಳಷ್ಟು ವಿಡಿಯೋಗಳು ಏಲಿಯನ್ಸ್ಗಳ ಬಗ್ಗೆ ಇದೆ, ಅದನ್ನು ನೋಡಿ ತಿಳಿದುಕೊಳ್ಳಿ.
ಬಾಪೂಜಿಯವರ ಚಾನಲ್ ಬಾಪೂಜಿ ದಶರಥ್ ಭಾಯ್ ಪಟೇಲ್. ಈ ಯೂಟ್ಯೂಬ್ ಚಾನಲನ್ನು ಈಗಾಗಲೇ 1 ಕೋಟಿಗಿಂತಲೂ ಹೆಚ್ಚು ಜನರು ಸಬ್ಸ್ಕ್ರೈಬ್ ಮಾಡಿರುತ್ತಾರೆ. ಅಷ್ಟೇ ಅಲ್ಲದೆ ಅವರ ಚಾನಲ್ಗಳು ಭಾರತದ 15 ಭಾಷೆಗಳಲ್ಲಿ ಲಭ್ಯವಿದೆ. ವಿದೇಶಿ ಭಾಷೆಗಳಲ್ಲಿಯೂ ಸಹ ಬಾಪೂಜಿಯವರ ಚಾನಲ್ಗಳಿವೆ. ಬಾಪೂಜಿಯವರ ಪ್ರಮುಖ ಪುಸ್ತಕ ಲೈಫ್ ಇನ್ ಮಲ್ಟಿವರ್ಸ್. ಇದು ಭಾರತದ 15 ಭಾಷೆಗಳನ್ನು ಒಳಗೊಂಡಂತೆ ವಿದೇಶಿ ಭಾಷೆಗಳಲ್ಲಿಯೂ ಸಹ ಬಂದಿರುತ್ತದೆ. ಬಾಪೂಜಿಯವರ ವೆಬ್ಸೈಟ್ಗೆ ಹೋಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ಈ ಪುಸ್ತಕವನ್ನು ಹಿಂದೆ ತಾವು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ಓದಬಹುದಾಗಿದೆ. ಕನ್ನಡದಲ್ಲಿಯೂ ಸಹ ಈ ಪುಸ್ತಕ ಲಭ್ಯವಿದೆ.